Good morning, dear students, dear teachers, and my dear friends who are all watching this video. Today, I have come with a new video which is related to the Kalika Chetarike of class 9th standard of Karnataka syllabus. So, dear children, today we are going to learn the worksheet number 1. So before we could get into the worksheet number 1, if you have not subscribed, please subscribe to my channel. If you like, please give me a like to my channel. ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ನನ್ನ ಆತ್ಮೀಯರೇ ಮತ್ತು ಈ ವಿಡಿಯೋವನ್ನು ನೋಡ್ತಿರ್ತಕ್ಕಂತಹ ಎಲ್ಲರಿಗೂ ಕೂಡ ಶುಭೋದಯಗಳನ್ನು ಹೇಳ್ತಾ ಇಂದಿನ ಈ ವಿಡಿಯೋದಲ್ಲಿ ನಾನು ಕಲಿಕಾ ಚೇತರಿಕೆ 9ನೇ ತರಗತಿ ಮೊದಲನೆಯ ವರ್ಕ್ಶೀಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ. ಸೊ ಈಗ ಮುಂದುವರಿಯೋಣ. ಮೊದಲನೆಯ ವರ್ಕ್ಶೀಟ್ನಲ್ಲಿ ಈ ರೀತಿಯಾದ ಒಂದು ಪದ್ಯವನ್ನು ನೀಡಿದ್ದಾರೆ. ಆ ಪದ್ಯದ ಹೆಸರು ದಿ ಬೆಲೂನ್ ಮ್ಯಾನ್. ಇಟ್ಸ್ ರಿಟನ್ ಬೈ ರೋಸ್ ಫೈಲ್ ಮ್ಯಾನ್. ನೋಡಿ, ಈ ಒಂದು ಪದ್ಯದಲ್ಲಿ ಶಿಕ್ಷಕರು ನಿಮಗೆ ಓದ್ತಾರೆ. ಆ ಓದಿದಾಗ ನೀವು ಕೇರ್ಫುಲ್ಲಾಗಿ ಗಮನಿಸಬೇಕಾಗ್ತದೆ. He always comes on market days and holds balloons, a lovely bunch, and in the market square he stays, and never seems to think of lunch. They are red and purple, blue and green, and when it is a sunny day, the carts and people get between. You see them shining far away. ಸೊ ನೋಡಿ, ಈ ಪದ್ಯದಲ್ಲಿ ಕವಿ ಈ ಬಲೂನ್ ಮಾರ್ತಕ್ಕಂಥವ್ರನ್ನು ನಮಗೆ ಪರಿಚಯ ಮಾಡ್ತಾ ಇದ್ದಾರೆ. ಏನು ಈ ಬಲೂನ್ ಮಾರ್ತಕ್ಕಂಥವರು? ಫಾರ್ ಎಕ್ಸಾಂಪಲ್, ಅವನು ಮಾರ್ಕೆಟ್ ಅಂದರೆ ಸಂತೆಯ ದಿನಗಳಲ್ಲಿ ಈ ವಿಧ ರೀತಿಯಾದಂತಹ ಬಲೂನ್ಗಳನ್ನು ಮಾರ್ತಾ ಇರ್ತಾನೆ. ಈವನ್ ಆ ಬಲೂನ್ಗಳು ವಿವಿಧ ಬಣ್ಣಗಳಿಂದ ಕೂಡಿರ್ತದೆ. ಯಾವ್ಯಾವ ಬಣ್ಣಗಳಿಂದ ಕೂಡಿರ್ತವೆ? ರೆಡ್, ಪರ್ಪಲ್, ಬ್ಲೂ, ಗ್ರೀನ್. ಆ ದಿನ ಸನ್ನಿ ಡೇ ಅಂದರೆ ಬಹಳ ಉಷ್ಣಾಂಶ ಇದ್ದರೂ ಕೂಡ, ಅಂದರೆ ಬಹಳ ಬಿಸಿಲಿದ್ದರೂ ಕೂಡ ಆ ಬಿಸಿಲನ್ನು ಅರಿಯದೆ ಅವನು ಮಾರಾಟವನ್ನು ಮಾಡ್ತಾ ಇರ್ತಾನೆ. ಅವನಲ್ಲಿ ಬಲೂನ್ಗಳ ಗೊಂಚು ಇದೆ. ಸೊ ಮತ್ತು ಅಷ್ಟೇ ಅಲ್ಲ, ಅವನು ಮಾರಾಟದ ಸಮಯದಲ್ಲಿ ತನ್ನ ಮಧ್ಯಾಹ್ನದ ಊಟವನ್ನೇ ಮರ್ತಿರ್ತಾನೆ. ಸೊ ದಿಸ್ ವಾಟ್ ದ ಸಮ್ಮರಿ ಆಫ್ ದ ಪೋಯಮ್ ವಿಚ್ ದೇ ಹ್ಯಾವ್ ಗಿವನ್. So now let's move into the questions what they have asked for. ಸೊ ನೋಡಿ ಮಕ್ಕಳೇ, ಪ್ರಶ್ನೆ ಈ ರೀತಿಯಾಗಿ ಹೋಗ್ತಾ ಇದೆ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಫಸ್ಟ್ ಕ್ವೆಶನ್, ಹೂ ಆಲ್ವೇಸ್ ಕಮ್ಸ್ ಆನ್ ಮಾರ್ಕೆಟ್ ಡೇಸ್? ಡಿಸ್ಕ್ರೈಬ್ ಹಿಮ್. ಸೊ ದ ಬಲೂನ್ ಸೆಲ್ಲರ್ ಕಮ್ಸ್ ಆನ್ ಮಾರ್ಕೆಟ್ ಡೇಸ್ ಆಲ್ವೇಸ್. ಟು ಡಿಸ್ಕ್ರೈಬ್ it is very simple that he always sells balloons in the market days. So describe your experience of meeting a balloon man and buying balloons. The balloon seller sells different colors of balloon even forgetting about his lunch, which means he is a hard worker. So next in the section B we could come across, list out the rhyming words. So days, stays, blue, clue. ರೈಮಿಂಗ್ ವರ್ಡ್ಸ್ ಅಂದರೆ ಕನ್ನಡದಲ್ಲಿ ಪ್ರಾಸಪದಗಳನ್ನು ನಾವು ರೈಮಿಂಗ್ ವರ್ಡ್ಸ್ ಅಂತೇಳಿ ಕರಿತೀವಿ. ಸೊ ಅದಾದಮೇಲೆ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನೋಡಿ, ಕಂಪ್ಲೀಟ್ ದ ಫಾಲೋಯಿಂಗ್. ಎ ವರ್ಡ್ ದಟ್ ರೈಮ್ಸ್ ವಿತ್ ಬಂಚ್. ಅಂದರೆ ಈ ಒಂದು ವಾಕ್ಯದಲ್ಲಿ, ಅಂದರೆ ಅವರು ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಬಂಚ್ ಅಂತಕ್ಕಂಥ ಪದಕ್ಕೆ ರೈಮಿಂಗ್ ವರ್ಡ್ಸ್ ಯಾವುದು ಅಂತ ಲಂಚ್ ಅಂತಕ್ಕಂಥದ್ದು ಆಗುತ್ತೆ.
ಅಲ್ಲಿ ಕ್ಯಾಚ್, ವಾಚ್, ಮ್ಯಾಚ್ ಇದೆ. ಬಟ್ ದ ಎಕ್ಸಾಕ್ಟ್ ವರ್ಡ್ ವಿಚ್ ವಿ ಕ್ಯಾನ್ ಪುಟ್ ದೇರ್ ಈಸ್ ಲಂಚ್. ಆ್ಯಂಟನಿಯಮ್ ಅಂತಂದರೆ ವಿರುದ್ಧಾರ್ಥಕ ಪದಗಳು ಅಂತ ಕರಿತೀವಿ. ಓಕೆ, ಆ್ಯಂಟನಿಯಮ್ ಫಾರ್ ಆಲ್ವೇಸ್. ಆಲ್ವೇಸ್ ಅನ್ನೋದ ಪದದ ವಿರುದ್ಧಾರ್ಥಕ ಪದ ಆಂಗ್ಲ ಭಾಷೆಯಲ್ಲಿ ನೆವರ್ ಅಂತಕ್ಕಂಥದ್ದು. ಸೊ ಬಲೂನ್ಸ್ ಇಲ್ಲಿ ಸಿಂಗ್ಯುಲರ್ ಪ್ಲೂರಲನ್ನು ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಮ್ಯಾನ್ ಪ್ಲೂರಲ್ ಫಾರ್ಮು ಮ್ಯಾನ್ಸ್ ಆಗಲ್ಲ, ಮೆನ್ ಆಗ್ತದೆ. ಸೊ ಲಿಸ್ಟ್ ಔಟ್ ದ ಅಡ್ಜೆಕ್ಟಿವ್ ಫ್ರಮ್ ದ ಅಬೌವ್ ಪೊಯಮ್. ಅಡ್ಜೆಕ್ಟಿವ್ಸ್ ನಿಮಗೆ ಗೊತ್ತಿದೆ. ಅಡ್ಜೆಕ್ಟಿವ್ಸ್ ಅಂತಂದರೆ ಗುಣವಿಶೇಷಣ, ಒಂದು ವಸ್ತುವಿನ ಗುಣವಿಶೇಷವನ್ನು ಹೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಪದ್ಯದಲ್ಲಿ ನಮಗೆ ಬಲೂನ್ ಅಂತಕ್ಕಂಥದ್ದು ಒಂದು ವಸ್ತುವಾದರೆ ಆ ವಸ್ತುವಿನ ಕಲರ್ಗಳು ಯಾವ್ಯಾವುದಿದ್ದಾವೆ ನೋಡಿ. ಬ್ಲೂ ಇದೆ, ಪರ್ಪಲ್ ಇದೆ, ಗ್ರೀನ್ ಇದೆ, ಬ್ಲ್ಯಾಕ್ ಇದೆ, ರೆಡ್ ಇದೆ. ಓಕೆ, ಸೊ ದೆನ್ ಸನ್ನಿ ಡೇ, ದಿನ ಹೇಗಿತ್ತು? ಸನ್ನಿಯಾಗಿತ್ತು, ಸನ್ನಿ ಡೇ. ಓಕೆ, ಅದು ಕೂಡ ಇಲ್ಲಿ ನಾವು ಗುಣವಿಶೇಷಣವನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಹೀಗಾಗಿ ಈ ಒಂದು ಮೊದಲನೆಯ ವರ್ಕ್ಶೀಟ್ನಲ್ಲಿ ನಾವು ನೋಡಿರ್ತಕ್ಕಂಥದ್ದು ಬಹಳ ಸಿಂಪಲ್ ಆಗಿದೆ. ಒಂದು ಸಣ್ಣ ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯವನ್ನು ಓದಬೇಕು, ರಿಸೈಟ್ ಮಾಡಬೇಕು, ಹೇಳಬೇಕು, ಮತ್ತು ಅದನ್ನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳಿಗೆ ಮತ್ತು ಸಣ್ಣ ಪುಟ್ಟ ಗ್ರಾಮರ್ ಪಾಯಿಂಟ್ಸ್ಗಳಿಗೆ ಆನ್ಸರ್ ಮಾಡಬೇಕಾಗಿದೆ. ಭಾಳ ತುಂಬ ಚೆನ್ನಾಗಿ ವರ್ಕ್ಶೀಟ್ಸನ್ನು ಫ್ರೇಮ್ ಮಾಡಿದ್ದಾರೆ. ನನಗನ್ಸುತ್ತೆ ನಿಮಗೆ ಈ ಒಂದು ವರ್ಕ್ಶೀಟ್ ನೀಟಾಗಿ ಅರ್ಥ ಆಗಿದೆ 9ನೇ ಕ್ಲಾಸ್ ಮಕ್ಕಳಿಗೆ ಅಂತ ನಾನು ಭಾವಿಸ್ತೀನಿ. ಸೊ ಮಕ್ಕಳೇ, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಮತ್ತು ಅರ್ಥ ಮಾಡ್ಕೊಂಡು ಓದಿ. ಭಾಳ ಈಸಿ ಆಗುತ್ತೆ ಇಂಗ್ಲೀಷ್ ಭಾಷೆಯನ್ನು ಕಲೀಲಿಕ್ಕೆ. ನಿಮಗೆ ಏನೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಅಥವಾ ಇಂಗ್ಲೀಷಲ್ಲಿ ಸಮಸ್ಯೆಗಳಿದ್ದಲ್ಲಿ ನೀವು ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ನಾನು ಆ ಒಂದು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಮತ್ತು ಇಂಗ್ಲೀಷನ್ನು ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದಕ್ಕೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.